ಒಂದು ನೀವೆಲ್ಲ ಫಸ್ಟ್ ನಿಮ್ಮ ತಲೆಯಲ್ಲಿ ಇರಬೇಕು. ಏನಂತಂದ್ರೆ ನೀವು ಈಗ ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ರಾಮನ ತಂದೆ ದಶರಥ ಮಹಾರಾಜಿಂದ ಎಲ್ಲೂ ದೇವಸ್ಥಾನ ಇಲ್ಲ. ಎಲ್ಲಿ ಯಾವ ರೋಡಲ್ಲಿ ಹೋಗ್ಲಿ, ಯಾವ ಊರಿಗೆ ಎಂಟ್ರಿ ಆಗ್ಲಿ, ಎಲ್ಲ ಆಂಜನೇಯನ ದೇವಸ್ಥಾನ ನೀವು ನೋಡ್ತಾ ಇದ್ದೀರಿ. ಯಾಕೆ ರಾಮನ ತಂದೆ ಬಿಟ್ಟು ರಾಮನ ಬಂಟನ ದೇವಸ್ಥಾನ ಮಾಡ್ತಾರೆ ಅಂದ್ರೆ, ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರುಸ್ತದೆ. ಹಂಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವೊಂದು ಆಧಾರ ಸ್ತಂಭ. ಯು ಆರ್ ದಿ ರೂಟ್. If we forget the root, we will not get the fruit. What I am trying to tell the delegates from all over who have come from different parts of the country here, you should not forget. I am telling you who is Anjaneya, who is Rama's father. Wherever you go, you will find a temple of Anjaneya, not Rama's father, Rama's Banta. Because Rama is a man, Rama Shishya Anjaneya is a Sevaka. Since he sacrificed lot of things for the sake of those kingdom and fought, that is why temples all over the country is being seen. So you should feel confidence within yourself. ನಿಮಗೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಎರಡನೇ ವಿಚಾರ ಏನ್ ನಿಮ್ಮ ಹತ್ರ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ನಾವು ಸೇವಾದಳದವರು, ನಾವೇನೋ ಒಂದು ಕಾಂಗ್ರೆಸ್ ಪಕ್ಷದ ನಮ್ದು ಕೊನೆ ಅಂಗ, ನಮ್ಮನ್ನ ಗುರ್ಸೋದಿಲ್ಲ, ನಮ್ಮನ್ನ ಅಟೆಂಡರ್ಗಳು ಪ್ಯೂನಲ್ ತರ ಕೆಲವರು ಇಟ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ತಲೆಯಿಂದ ಬರಬೇಕು, ತಲೆಯಿಂದ ತೆಗಿಬೇಕು. ನಿಮ್ಮಲ್ಲೂ ಕೂಡ ನಾಯಕತ್ವದ ಗುಣ ಇದೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರೇ ಸೇವಾದಳಕ್ಕೆ ತಾನೇ ಅಧ್ಯಕ್ಷತೆ ಸ್ಥಾನವನ್ನ ಉಳಿಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧ್ಯಕ್ಷ ಸ್ಥಾನವನ್ನ ಉಳಿಸ್ಕೊಂಡು ಬಂದದ್ದು ಒಂದು ಇತಿಹಾಸ. ಆಮ್ ಐ ರೈಟ್ ಸರ್? ಸ್ಟಾರ್ಟಿಂಗ್ ಫ್ರಮ್ ನೆಹರು ಅದನ್ನ ಉಳಿಸ್ಕೊಂಡು ಬಂದದ್ದು ಅದು ಇತಿಹಾಸ. ಅವರು ಈ ಟೋಪಿನೇ ಹಾಕೊಂಡಿದ್ರು. ನೆಹರು, ಗಾಂಧೀಜಿಯವರ ಎಲ್ಲ ಕಾಲದ ಎಲ್ಲ ಸಮಕಾಲದ ನಾಯಕರು ಕೂಡ ಈ ಟೋಪಿ ಹಾಕೊಂಡಿದ್ರು. ಇವತ್ತು ನಮ್ಮ ಜಿ.ಸಿ. ಚಂದ್ರಶೇಖರ್ ಹೇಳ್ದಂಗೆ, ನಾನು ಅವತ್ತು 100 years ಆಫ್ ಗಾಂಧೀಜಿ ಸೆಲೆಬ್ರೇಷನ್ ನಾವೇನ್ ಮಾಡ್ದೋ ಬೆಳಗಾಂನಲ್ಲಿ, ಎಲ್ಲರಿಗೂ ಈ ಟೋಪಿ ಹಾಕ್ಸಿದ್ದೆ. ಅವ್ರು ಎಷ್ಟೇ ದೊಡ್ಡ ನಾಯಕರಾದ್ರೂ ಕೂಡ ಈ ಟೋಪಿ ಹಾಕೊಂಡೇ ಇದ್ರು. ಅಂದ್ರೆ ನಿಮ್ಗೂ ಎಲ್ಲ ನಾಯಕರು ಸರಿಸಮಾನತೆ ಇದೆ. ಈಗ ಹರಿಪ್ರಸಾದ್ ಅವರು ರಾಷ್ಟ್ರೀಯ ಸೇವಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು, ಕನ್ವೀನರ್ ಆಗಿ ಕೆಲಸ ಮಾಡ್ತಾ ಇದ್ರು, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಎಲ್ಲ. ಬೇಕಾದಷ್ಟು ಜನ ನಾಯಕರುಗಳೆಲ್ಲ ಸೇವಾದಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಸಂಸತ್ ಸದಸ್ಯರಾಗ್ಲಿಲ್ವೇ? ಎಷ್ಟೋ ಜನ MLA-ಗಳಾಗ್ಲಿಲ್ವೇ? ಎಷ್ಟೋ ಜನ ಮಂತ್ರಿಗಳಾಗ್ಲಿಲ್ವೇ? ಎಲ್ಲರಿಗೂ ಅವಕಾಶ ಇದೆ. ಅಂದ್ರೆ ನಾವು ಯಾರಿಲ್ಲಿ ಇಂಥ ಸ್ಥಳದಲ್ಲಿ ಕೂತಿರ್ತೀವಿ, ನಾವು ನಿಮ್ ಬಗ್ಗೆ ಬಹಳ ದೊಡ್ಡ ಆಲೋಚನೆ ಮಾಡಿ, ನೀವು ಸೇವೆಯನ್ನ ಗಮನದಲ್ಲಿಟ್ಕೊಂಡು ಸೇವೆ ಮಾಡಬೇಕು ಅಂತೇಳಿ ಈ ಪಕ್ಷದ ಒಂದು ಆಧಾರ ಸ್ತಂಭದಲ್ಲಿ ನೀವು ಬಂದಿದ್ದೀರಿ ಅನ್ನೋದ್ರೆ ಫಸ್ಟ್ ನಮಗೆ ಈ ತಲೆಯಲ್ಲಿ ಇರಬೇಕು. ಆಗ ಮಾತ್ರ ಇದು ಸಾಧ್ಯ. ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ ಮೇಲೆ ಏನಾದ್ರು ಸಮಾಜ ಕೊಡ್ಬೇಕಲ್ಲ. ಈಗ ಅಳಿಲು ಸೇವೆ ಅಂತ ಹೇಳ್ತಾರೆ. ಏನ್ ಅಳಿಲು ಸೇವೆ ಅಂದ್ರೆ? ಇರುವೆಗಳ ಸೇವೆ ಅಂತ ಹೇಳ್ತಾರೆ. ಏನ್ ಇರುವೆ ಸೇವೆ? ಈಗ ಹಿಂದೂ ಧರ್ಮದಲ್ಲಿ ಇಲ್ಲಿನೂ ಅಳಿಲೂ ಕೂಡ ನಾವು ವಿವಿಧ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಗಣೇಶನ್ ನೋಡ್ಬೇಕಾದ್ರೆ ಒಂದ್ ಕಡೆ ಸಗಣಿ ಒಂದ್ ಕಡೆ ಇರ್ತದೆ, ಒಂದ್ ಕಡೆ ಹುಲ್ಲು ಇರ್ತದೆ. ಅವೆರಡು ಇಟ್ಟಿದ ತಕ್ಷಣ ಪಿಳ್ಳಾರ್ತಿ ಆಯ್ತದೆ. ನೋಡಿದಿರ ನೀವೇನಮ್ಮ? ಪಿಳ್ಳಾರ್ತಿ ಆಯ್ತದೆ. ಪಿಳ್ಳಾರ್ತಿ ಅಂದ್ರೇನು? ಗಣೇಶನ ಸ್ವರೂಪ ಅಂತ. ಹಂಗೆ ನೀವು ನನ್ನ ಕೈಲಿ ಏನೂ ಆಗೋದಿಲ್ಲ, ನಾನು ಲೀಡರ್ ಆಗೋದಿಲ್ಲ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ನೀವು MLA ಆಗ್ಬೋದು, ನೀವು ಮಂತ್ರಿ ಆಗ್ಬೋದು, ನೀವು ಚೀಫ್ ಮಿನಿಸ್ಟರ್ ಆಗ್ಬೋದು. ಯಾರ್ದು ಏನು ಪರ್ಮನೆಂಟ್ ಅಂತೂ ಇಲ್ಲ. ಸೊ ಈಗ ಬಿಜೆಪಿಲಿ ಕರಸೇವಕರು ಅನ್ಕೊಂಡು
ತಿರ್ಗಾ ಅವ್ರದೇ ಆದಂತ ಒಂದು ತತ್ವ RSS ಎಲ್ಲ ಲೀಡರ್ಶಿಪ್ ಆಗಿ ಬಳಸ್ಕೊಂಡಿದ್ದಾರೆ. ನೀವು ನಿಮ್ಮ ಕಾನ್ಫಿಡೆನ್ಸ್ ನೀವು ಕಳ್ಕೊಳಕ್ ಹೋಗ್ಬೇಡಿ. ನೀವು ನಿಮ್ಮ ಕಾನ್ಫಿಡೆನ್ಸ್ ಖಂಡಿತ ನೀವು ಕಳ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಕಾಲ ಬರ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿದ್ದವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಒಂದು ಪರಂಪರೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ಗೆ ಎಷ್ಟು ಶಕ್ತಿ ಕೊಡಬೇಕು ಅಂತೇಳಿ ಈ ಹೊಸ ಒಂದು ರೂಪನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇವತ್ತು ಕೂಡ ನಮ್ಮ ಸೆಲೆಕ್ಷನ್ ಕಮಿಟಿಲಿ, ರಾಜ್ಯ ಮಟ್ಟದ ಸೆಲೆಕ್ಷನ್ ಕಮಿಟಿ, ರಾಷ್ಟ್ರ ಮಟ್ಟದ ಸೆಲೆಕ್ಷನ್ ಕಮಿಟಿಲಿ ನಿಮ್ಮನ್ನ ನಮ್ದು ಪೇರೆಂಟ್ ಡಿಪಾರ್ಟ್ಮೆಂಟ್ ಒಳಗಡೆ ಸೇರಿಸಿ ನಿಮ್ಮನ್ನು ಕೂಡ ಆ ಸೆಲೆಕ್ಷನ್ ಕಮಿಟಿ ನಿಮ್ಮ ಧ್ವನಿ ಏನು ಅನ್ನೋದು ಈ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗುವಂತ ಕಾಲ ಕೂಡ ಇವತ್ತು ನಿಮ್ಮನ್ನ ಮಹಿಳಾ ಕಾಂಗ್ರೆಸ್ ಮತ್ತು ಯೂತ್ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ನ ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಇದೆ. ಸೊ ಅದರಿಂದ ನಿಮ್ಮ ಸೇವೆ ಬಹಳ ಗಮನದಲ್ಲಿ ನಾವು ಇಟ್ಕೊಂಡಿದ್ದೇವೆ. ನಿಮ್ಗೆ ಗೌರವ ಕೊಡಬೇಕು. ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆಲ್ಲ ಕೂಡ ಕೊಟ್ಟಿದ್ದೇವೆ. ನಿಮ್ಮಲ್ಲಿ ಹೊಸಬ್ರನ್ನ ತಯಾರು ಮಾಡಬೇಕು. ನಾವು ಮುಂದಕ್ಕೆ ಈಗ ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಆ ಜಾಗದಲ್ಲಿ ಕೆಲವು ಜಾಗಗಳನ್ನ ಈಗಾಗಲೇ ನಾನು ನೋಡಿದ್ದೇನೆ. ಖರೀದಿ ಮಾಡಿಬಿಟ್ಟು ಈಗ ಮಂಗಳೂರಲ್ಲೂ ಕೂಡ ನಿನ್ನೆ ತಾನೇ ನಾನು ನಮ್ಮ ಭಂಡಾರಿ ಎಲ್ಲ ನಾವು ಮಾತಾಡ್ದು. ಅಲ್ಲೊಂದು 7-8 ಎಕರೆ, ಇಲ್ಲೊಂದು ಇನ್ನ ಈ ಭಾರತ್ ಜೋಡೋ ರಸ್ತೆಯಲ್ಲಿ ಒಂದು 7-8 ಎಕರೆ ಗುರ್ಸಿದ್ದೇನೆ. ಎಲ್ಲ ಮಾಡಿ ಅಲ್ಲೊಂದು ಟ್ರೈನಿಂಗ್ ಸೆಂಟರ್, ಪರ್ಮನೆಂಟ್ ಕಾಂಗ್ರೆಸ್ ಸೆಂಟರ್ದು ಡಿವಿಷನ್ ಒಂದೊಂದು ಸೆಂಟರ್ ಇರಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ನಿಮ್ಗೆ ಅದ್ರ ಜವಾಬ್ದಾರಿಯನ್ನು ನಾವು ವಹಿಸ್ತೇವೆ. ಎಕನಾಮಿಕಲಿ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದು ಕೂಡ ಈಗ ನಾನು ಆಲೋಚನೆಯನ್ನು ನಾನು ಮಾಡ್ತಾ ಇದ್ದೇನೆ. ಈಗ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಲಿಕ್ಕೆ, ಸ್ವಂತ ಕಚೇರಿ ಕಟ್ಟಲಿಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇದೆ. ಸದ್ಯದಲ್ಲೇ ಡೇಟ್ ಕೂಡ ಎಲ್ಲ ಕೊಡ್ತಾರೆ. ಸೊ ಈ ಹಾಲು ಇದ್ದಾರೆ, ನಾವಿಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು. ಈ ಹಾಲಿಲ್ಲ ಅಂದ್ರೆ ಟ್ರೈನಿಂಗ್ ಕೊಡಕ್ ಆಗ್ತಿತ್ತು. ನಾವು ಇಲ್ಲಿ ಬಂದು ನಿಮ್ಮ ಹತ್ರ ನಾವು ಮಾತಾಡಕ್ ಆಗ್ತಿತ್ತು. ಯಾವುದೋ ಒಂದು ಛತ್ರದಲ್ಲೋ ಮತ್ತೊಂದು ಒಂದು ಚಿಕ್ಕ ಜಾಗದಲ್ಲಿ ನಾವು ಮಾಡ್ಬೇಕಾಯ್ತು. ನಾವು ಇದನ್ನೆಲ್ಲ ಬಹಳ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಹೊಸ ಬೆಳವಣಿಗೆ ನಾವು ರಾಷ್ಟ್ರದಲ್ಲಿ ನಮ್ಮ ಪಕ್ಷ ಈ ಮಟ್ಟಕ್ಕೆ ಬಂದ ಮೇಲೆ ನಾವು ಬುದ್ಧಿ ಕಲಿತಾ ಇದ್ದೀವಿ. ಈಗ ಏನೇನ್ ಮಾಡಬೇಕು, ನಮ್ಮ ಪಿಲ್ಲರ್ಸ್ ನ ಯಾವ ರೀತಿ ನಾವು ಬೆಳೆಸಬೇಕು ಅಂತೇಳಿ ಅದಕ್ಕೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮುಂದಿನ ದಿನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಕೂಡ ಈ ಚುನಾವಣೆಯ ಪದ್ಧತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅವರ ಅಭಿಪ್ರಾಯ ಪಡಿಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಇದೆ. ಮೊನ್ನೆ ಘೋಷಣೆ ಮಾಡಿದ್ರು, ಅವರೇ ಬಂದು ಜಿಲ್ಲಾ ಮಟ್ಟದಲ್ಲಿ, ಇದು ರಾಜ್ಯ ಮಟ್ಟಕ್ಕೆ ಬಂದು ಜಿಲ್ಲಾ ಅಧ್ಯಕ್ಷಗಳನ್ನ ಕರೆದು ಅವರೇ ನೇರವಾಗಿ ಮಾತಾಡ್ತೀವಿ ಅಂತ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಅಲ್ಲೂ ಕೂಡ ದೆಹಲಿಯಲ್ಲಿ ಕರೆಸಿ ಈಗಾಗಲೇ ಮಾತುಕತೆಯನ್ನ ಮಾಡಿದ್ದಾರೆ. ಸೊ ತಮ್ಗೆ ಮಾನಸಿಕವಾದಂತ ಧೈರ್ಯ ಇರಬೇಕು. ನನಗೆ ವಿಶ್ವಾಸ ಇದೆ, ಐ ಹ್ಯಾವ್ ಕಾನ್ಫಿಡೆನ್ಸ್. ಯಾರು ಏನಾದ್ರು ಕೂತ್ಕೊಳ್ಳಿ, ಕೆಲವ್ರಿಗೆ ಅಯ್ಯೋ ನಾವು ಬರೋಕ್ ಆಗೋದಿಲ್ಲ ಅಂತ ಕೆಲವ್ರ ಮನಸ್ಸಿಗೆ ಮಾತಾಡ್ತಾ ಇರ್ಬೋದು. ಕೆಲವು MLAಗಳಿಗೆ ನಂಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋದು. ಪ್ರತಿ ಕುಟುಂಬಕ್ಕೂ ಕೂಡ ಏನು ನಾವು 52,000 ಕೋಟಿ ರೂಪಾಯಿ ಅಷ್ಟು ಕೊಡ್ತಾ ಇದ್ದೀವಿ, ಆರ್ಥಿಕವಾದಂತ ಡೆವಲಪ್ಮೆಂಟ್ ಅಲ್ಲವೇ ಅದು. ಅವರ ಬದುಕಿನಲ್ಲಿ ಏನು ನಾವು ಒಂದು ಜೀವಕ್ಕೆ ಒಂದು ಶಕ್ತಿ ಕೊಡ್ತಾ ಇದೀವಿ ತಾನೆ. ಬದುಕಿದ್ರೆ ತಾನೆ, ಏನು ಆರೋಗ್ಯಕರವಾಗಿ ಅವನಿಗೆ ಆರ್ಥಿಕವಾದಂತ ಶಕ್ತಿ ಇದಿರ್ತಾನೆ, ಬದುಕಿದಿರ್ತಾನೆ, ಮಿಕ್ಕಿದೆಲ್ಲ. ಸೊ ವೈಯಕ್ತಿಕವಾಗಿ ನಾವು ಅವನ್ನ ಬದುಕಿಸಂತ ಕೆಲಸ, ಕುಟುಂಬನ ಉಳಿಸುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಸೊ ನಮ್ಮ ದೇಶಕ್ಕೆ, ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ. ನೀವು ಆಧಾರ ಸ್ತಂಭ, ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಧೈರ್ಯವಾಗಿ ಮಾಡಿ. ನಾನು ಇನ್ನೊಂದು ರಾಮಚಂದ್ರ ಅವ್ರು ನಾನು ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವೊಂದು ಟೀಮ್ ಮಾಡಿ ಪ್ರತಿ ಜಿಲ್ಲೆಗೂ ಹೋಗಿ, ನೀವು ಸೇವಾದಳದವರಲ್ಲ, ಬೇರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿದ್ದಾರೆ, ಅವ್ರಿಗೆ ನೀವೇನು ಒಂದು ರೆಗ್ಯುಲರ್ ಈ ನಿಮ್ಮ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಅವ್ರಿಗೆ ಏನು ಧ್ವಜ ಹೆಂಗ್ ರೀತಿ ಹಾಡಬೇಕು, ಬೇರೆ ರಾಷ್ಟ್ರಗೀತೆ ಯಾವ ರೀತಿ ಹೇಳ್ಬೇಕು, ರಾಷ್ಟ್ರ ಧ್ವಜದ ಬಗ್ಗೆ ಏನು ತಿಳುವಳಿಕೆ ಕೊಡಬೇಕು, ಸೇವಾ ಒಂದೇ ಮಾತರಂ ಯಾವ ರೀತಿ ಆಡಬೇಕು, ಇದೆಲ್ಲ ಕೂಡ ನೀವು ಅವ್ರಿಗೆ ಬೇರೆಯವ್ರಿಗೆ ಠೇವೆ ಮಾಡಬೇಕು. ನೀವು ಅದನ್ನ ಮಾನಿಟರ್ ಮಾಡಬೇಕು. ಆಗ ಅವ್ರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತದೆ.
ರಾಷ್ಟ್ರಧ್ವಜಕ್ಕೆ ಏನ್ ಗೌರವ ಕೊಡಬೇಕು, ಒಂದೇ ಮಾತರಂ ಏನ್ ತೆಗಬೇಕು, ರಾಷ್ಟ್ರ ಇದನ್ನ ಏನೇನು ಕೆಲವು ವಿಚಾರಗಳಿದೆ, ನೀವೇನು ಪದ್ಧತಿ ಇಟ್ಕೊಂಡಿದ್ದೀರಿ, ಆಗ ನಿಮ್ ಜೊತೆಗೆ ಅವ್ರು ಇನ್ವಾಲ್ವ್ ಆಗಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀವು ಮಾತ್ರ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಲ್ಲ, ಅವ್ರು ಬಂದು ಸ್ಟೇಜ್ ಮೇಲೆ ಇದನ್ನ ಮಾಡಬೇಕು. ಇದಕ್ಕೆ ನೀವು 4 ಜನ ಇರಬೇಕು, ಅವರು 4 ಜನ ಇರಬೇಕು. ಅದನ್ನ ಮಿಕ್ಸ್ ಅಂಡ್ ಮ್ಯಾಚ್ ನೀವು ಶುರು ಮಾಡಿ. ಯಾಕೆಂದ್ರೆ ಲೀಡರ್ ಇಸ್ ಒನ್, ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್. ಹಂಗೆ ಅವರು ಕೂಡ ಇಡಬೇಕು, ಅವರು ಕೂಡ ಈ ಪದ್ಧತಿಯನ್ನ ಅವರು ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ತಾವೆಲ್ಲ ತಯಾರು ಮಾಡಬೇಕು. ಸೊ ದೇಶದ ಭದ್ರತೆಗೋಸ್ಕರ ಹುಟ್ಟಂತ ಒಂದು ಸೇವಾದಳ ನಮ್ಮ ಈಗಾಗಲೇ ನೆಹರೂರವರಿಂದ ಪ್ರಾರಂಭ ಆಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ನಾವು ಈ ಅಧ್ಯಕ್ಷ ಸ್ಥಾನವನ್ನ ಈ ದೇಶದಲ್ಲಿ ಉಳಿಸ್ಕೊಂಡು ನಾವು ಬಂದಿದ್ದೇವೆ. ಸೊ ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಹೇಳ್ದಂಗೆ, ನಾನು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅಕಾಮಡೇಟ್ ಮಾಡಕ್ ಸಾಧ್ಯ ಅನ್ನೋದು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಚಿಂತೆ ಮಾಡೋದು ಬೇಡ, ನಿಮ್ಮನ್ನ ಗುರುಸುವಂತ ಕೆಲಸ ಮಾಡ್ತೀವಿ. ನಿಮ್ಗೆ ಬಹಳ ಗೌರವ ಇಲ್ಲದೆ ಕೆಲವು ನಡ್ಕೊಳ್ಳುವಂತ ನಾಯಕರುಗಳು ಕೂಡ ನಾನು ಗಮನಿಸಿದ್ದೇನೆ. ಅದಕ್ಕೆ ಸೂಕ್ತ ಕಾಲದಲ್ಲಿ ಸೂಕ್ತ ಸಂದೇಶವನ್ನು ಕಳಿಸುವಂತ ಕೆಲಸ ಕೂಡ ನಾವು ಮಾಡ್ತೇವೆ. ತಾವು ಚಿಂತೆ ಮಾಡೋದು ಬೇಡ. ತಾವು ಬೂತ್ ಮಟ್ಟಕ್ಕೆ ಈಗ ಸೋಷಿಯಲ್ ಮೀಡಿಯಾ ಶುರು ಮಾಡಿದಿರಿ. ಸೋಷಿಯಲ್ ಮೀಡಿಯಾలో ನಿಮ್ಮಲ್ಲೂ ಕೂಡ ಒಂದೊಂದು ತಾಲೂಕಿಗೆ ಒಂದು 5 ಜನ ತಯಾರು ಮಾಡಬೇಕು. ಅವ್ರು ಬೂತ್ ಮಟ್ಟಕ್ಕೆ ಹೋಗ್ಬೇಕು. ನಾನು ಯೂತ್ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ದೇನೆ, ಮಹಿಳಾ ಕಾಂಗ್ರೆಸ್ಗೆ ಹೇಳಿದ್ದೇನೆ. ಈಗ ಡಿಜಿಟಲ್ ಯೂತ್ ಬಹಳ ದೊಡ್ಡದಾಗಿದೆ. ಇಲ್ಲೇನು ಈ ಕಾರ್ಯಕ್ರಮ ನಡೀತಾ ಇದೆ, ನೀವೆಲ್ಲ ಪ್ರತಿ ತಾಲೂಕು ಕೂಡ ಹೋಗ್ಬೇಕು, ವೈರಲ್ ಆಗ್ತಾ ಇರಬೇಕು. ಒಳ್ಳೇದು ಮಾತಾಡಿರ್ಲಿ, ಏನೇ ಮಾತಾಡಿರ್ಲಿ, ಚರ್ಚೆ ಆಗ್ಲಿ, ತಪ್ಪೇನಿಲ್ಲ. ತಪ್ಪು ಮಾಡಿದಾಗ ನಾವೆಲ್ಲ ತಿದ್ಕೊಳ್ಳೋಣ. ಸೊ ಅದರಿಂದ ರೆಗ್ಯುಲರ್ ಆಗಿ ಕ್ಯಾಂಪ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಪಕ್ಷದಲ್ಲಿ ನಾನು ಕೂಡ ಇದ್ರ ಬಗ್ಗೆ ಒಂದು ಒಳ್ಳೆ ಆಧಾರ ಸ್ತಂಭವನ್ನ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ಅನೇಕ ನಮ್ಮ ಪಕ್ಷದ ಆಸ್ತಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಸೊ ನನ್ನ ಅವಧಿಯಲ್ಲೇ ಈ ಟ್ರೈನಿಂಗ್ ಸೆಂಟರ್ಗೆ ಜಾಗಗಳನ್ನ ಗುರ್ಸಿ ಅಲ್ಲಿ ಮುಂದಕ್ಕೆ ಒಂದು ಫೌಂಡೇಶನ್ಸ್ ಆಗುವಂತ ಕೆಲಸವನ್ನ ನಾನು ಮಾಡಲಿಕ್ಕೆ ಎಲ್ಲ ತಯಾರಿ ಕೂಡ ನಾನು ಮಾಡಿಕೊಂಡಿದ್ದೇನೆ. ಬಹುಶಃ ಈ ಒಂದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆ ಕೆಲಸ ಆಗ್ತದೆ. ಎರಡನೇದು, ಮತ್ತೆ ಈ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಬರ್ತದೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ, ಐ ಥ್ಯಾಂಕ್ ಆಲ್ ದಿ ಲೀಡರ್ಸ್, ಸೋಷಿಯಲ್ ಮೀಡಿಯಾ ಟೀಮ್ ಹೂ ಹ್ಯಾಸ್ ಕಮ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ. I wish you all the best. You should always think that you are the leaders. Don't lose your confidence yourself. Nothing is impossible. That is why from the days of Jawaharlal Nehru till today, you have been a part of the election committee. You are a part of the process. The Congress president is the president of your organization. So whoever maybe, I may be a president, I may be deputy chief minister, whatever may be, it is my bound duty to bow before you and salute before you. Thank you. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.